ಇನ್ನೊಂದು ಬಿಡ್ತಾರ ಅಂತ ಮಾಡ್ತೀನಿ. ತಿಳ್ಕೊಂಡೇ ನೀರು ಒಳಗಿದ್ದದ್ದು ಮತ್ತೆ ನೀರಲ್ಲಿ ಇರ್ತೀನಿ ನಾನು. ನನಗೆ ಬಂದ ನೀನು ಎದುರು ಇಡೀ ನೀನು ಓಡಾಡು. ನೀ ತಿಳ್ಕೊಳ್ಳಿಲ್ಲ ಅಂತ ಆಯ್ತು ಸೈನ್ಯ. ನಾನು ತಿಳ್ಕೊಂಡಿದ್ದೇನೋ ಬಿಟ್ಟಿದ್ದೇನೋ ಬೇಡ ಬೇರೆ ನನಗೊಂದು ಸಮಾಧಾನ ಏನು ಬಲ್ಲ. ಈ ಗದಾ ಯುದ್ಧದ ಪ್ರಸಂಗದಲ್ಲಿ ಬೇರೆ ಹಾಸ್ಯಗಳು ಯಾವುದೂ ಇಲ್ಲ. ನೀನು ಅದನ್ನು ಮಾಡಿದ್ದು ಒಳ್ಳೇದಾಯ್ತು. ನಾನು ಮಾಡಿದ ಹಾಸ್ಯ ಆಯ್ತು ಅಥವಾ ಹಾಸ್ಯ ಮಾಡಿದವನೇ ಇದನ್ನು ಮಾಡಿದಾಗ ಆದ್ರೆ ಮತ್ತು ವಿಶೇಷ ಏನು ಗೊತ್ತು? ಏನು? ವೀರಾಧಿವೀರನಾಗಿ ಹೋರಾಡಬಹುದಾದಂಥವನು ಭೀಮಸೇನ ಆಗಿ ಬಂದಲ್ಲ. ಅದಕ್ಕಿಂತ ವಿಶೇಷ ಇನ್ನೇನು ಬೇಕು? ಬರಬೇಕು. ಗೌರವದಿಂದ ಆಮಂತ್ರಿಸಿದಾಗ ಎಲ್ಲಿದ್ದವರಾದರೂ ಬರಬೇಕು, ಹೇಗಿದ್ರೂ ಬರಬೇಕು. ಅದು ಮರ್ಯಾದೆ ಉಳಿಸಿಕೊಳ್ಳುವ ಲಕ್ಷಣ. ಇದು ನೀ ಹೇಳಿದ್ದು ಯಾರಿಗೆ ತಾಗ್ತದೋ ಯಾರಿಗೆ ತಾಯಿಸ್ಕೊಳ್ಳೋರು ತಾಯಿಸ್ಕೊಳ್ಳಿ. ಆದ್ರೆ ಗೌರವ ಅನ್ನುವ ಶಬ್ದ ಅಂತಂದ್ರೆ ಆ ಪ್ರೀತಿ ಅನ್ನುವುದು ಕಾರ್ಗವನ ಮೇಲೆ ನಿನಗುಂಟಲ್ಲ, ಅದಕ್ಕಿಂತ ಹೆಮ್ಮೆ ಇನ್ನೇನು ಬೇಕಾ? ಕಡೆಗೆ ಮುಂದೆ ಕಡೆಗೆ ಎಂತ ಇಲ್ಲ, ಎಂತೆಲ್ಲ ಇಲ್ಲ. ಏನು ಮಾಡುವಾಗಿಲ್ಲ, ನೋಡ್ಕೊಂಡು ಏನು ಅಂತ ಒಪ್ಕೊಳ್ಬೇಕು, ಏನು ಹೇಳೋದಿಲ್ಲ. ನೀರು ಯಾರಿಗೆ ಬೇಡ? ನೀರು ಕುಡಿಲಿಕ್ಕೆ ಬೇಕು ಅಲ್ವಾ? ಸ್ನಾನಕ್ಕೆ ಬೇಕು ಅಲ್ವಾ? ಅಡಗಲಿಕ್ಕೆ ಬೇಕಾ? ಅಷ್ಟು ಒಂದರಲ್ಲಿ ಆಗುವುದರಲ್ಲೇ ಇರುವುದು ಯಾಕೆ ತಪ್ಪು? ಅಲ್ಲ, ಅಡಗಲಿಕ್ಕೆ ಬೇಕಾ? ಬೇಕು ಅಂತಾರೆ. ಅಡಗಿದ ಉದ್ದೇಶಗಳೇ ಅಡಗುವುದು ಅಂತ ಉದ್ದೇಶವೇ ಅಡಗುವುದು. ಅಲ್ಲ, ಯಾರು ನೋಡ್ಬೇಕು? ಏನಾದ್ರೂ ನೋಡುವುದಾದ್ರೆ ನಿನ್ನನ್ನು ನೋಡ್ಬೇಕು. ಅಲ್ಲ, ನಿಜ ಹೇಳ್ತೇನೆ, ನಿನ್ನ ಅದೃಷ್ಟ ಹಾಗುಂಟು ನನಗೆ ಬೇಡ. ನನ್ನ ಅದೃಷ್ಟ ಅಂತೂ ಚೆನ್ನಾಗಿ ಉಂಟು. ಹೇಗೆ? ಯಾಕೆ ಕೇಳಿ. ಯಾಕೆ? ಆಯ್ಕೆ ಮಾಡುವ ಸ್ವಾತಂತ್ರ್ಯ ಅಣ್ಣ ನಿನಗೆ ಕೊಟ್ಟದ್ದು. ಹೌದು. ಯಾರನ್ನು ಬೇಕಾದ್ರೂ ಮಾಡ್ಬೋದಿತ್ತು. ಅದನ್ನ ಮಾಡದೆ ನನ್ನನ್ನೇ ನೀನು ಆಯ್ಕೆ ಮಾಡಿದೆ ನೋಡು. ಆದ್ದರಿಂದಲೇ ನನ್ನ ಯೋಗ ಒಳ್ಳೆಯದುಂಟು ಅಂತ ಹೇಳ್ತೇನೆ. ಯೋಚನೆ ಮಾಡು. ಹಾಗಂತ ಆಯ್ಕೆ ಮಾಡ್ಲಿಕ್ಕೆ ನಾನು ನೀ ಹೇಳಿದಾಗೆ 4-5 ಜನರು ನಾನು ಸಂಪರ್ಕ ಮಾಡಿದ್ದೆ, ಯಾರು ಒಪ್ಪೋ ಮನಸ್ಥಿತಿ ಅವರಿಗಿಲ್ಲ. ನನಗೆ ಗೊತ್ತಾಯ್ತು ಮನಸ್ಥಿತಿ ಏನೆನ್ನುವುದಾಗಿ. ಏನಾದ್ರೂ ಎಂಥವರಿಗೂ ಒಳ್ಳೆಯ ಮನಸ್ಸಿಂದ ಒಪ್ಪೋವ ನೀನು ಅಂತ ಗೊತ್ತಾಗೆ ನಿನ್ನನ್ನೇ ನಾನು ಆಯ್ಕೆ ಮಾಡಿದ್ದಲ್ಲ, ನಮ್ಮವರೆಲ್ಲ ಒಟ್ಟಾಗಿ ಆಯ್ಕೆ ಮಾಡಿದ್ದು ನೀ ತಿಳ್ಕೊ. ನನ್ನ ಮನಸ್ಸು ಎಲ್ಲ ಉಂಟು. ನನಗೆ ನಿನ್ನ ಮೇಲೆ ಯಾವತ್ತೂ ಕಣ್ಣುಂಟು, ಆದ್ದರಿಂದಲೇ ಪ್ರತಿಜ್ಞೆ ಎಲ್ಲ ಮಾಡಿದ್ದು ಬಿಡು. ಅದಲ್ಲ, ಈಗ ಆಯ್ಕೆ ಮಾಡ್ತೀಯಲ್ಲ, ನೋಡಲಿ. ಹೌದು. ಎಂತ ನೋಡುದ? ಈಗ 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 ಬಂದು ಕೂಗಾಡ್ತಾ ಇದೆಯಲ್ಲ, ನಾವು ನಿನ್ನನ್ನು ಕರೆಯುವ ಮೊದಲು ಎಲ್ಲಿದ್ದೆ ನೀನು? ಜಲದೊಳಡಗಿದ ನದಾಟ ಈಕ್ಷಿಸುವುದೇನು? ತಪ್ಪೇನಾಯ್ತು? ನೀರು ಯಾರಿಗೆ ಬೇಡ? ನೀರು ಕುಡಿಲಿಕ್ಕೆ ಬೇಕು ಅಲ್ವಾ? ಸ್ನಾನಕ್ಕೆ ಬೇಕು ಅಲ್ವಾ? ಅಡಗಲಿಕ್ಕೆ ಬೇಕಾ? ಅಷ್ಟು ಒಂದರಲ್ಲಿ ಆಗುವುದರಲ್ಲೇ ಇರುವುದು ಯಾಕೆ ತಪ್ಪು? ಅಲ್ಲ, ಅಡಗಲಿಕ್ಕೆ ಬೇಕಾ? ಬೇಕು ಅಂತಾರೆ. ಅಡಗಿದ ಉದ್ದೇಶಗಳೇ ಅಡಗುವುದು ಅಂತ ಉದ್ದೇಶವೇ ಅಡಗುವುದು. ಅಲ್ಲ, ನಮ್ಮ ಕಣ್ ತಪ್ಪಿಸಬೇಕು. ಇಂದು ಸಂಜೆಯವರೆಗೆ ನಿನ್ನ ಸುಳಿವು ಆಗಲಿಲ್ಲ ಅಂತಾದ್ರೆ, ನಿನ್ನನ್ನು ನಾವು ಗುರುತು ಹಿಡಿಲಿಲ್ಲ ಅಂತಾದ್ರೆ, ಮೇಲೆ ತರಲಿಲ್ಲ ಅಂತಾದ್ರೆ ಮುಗಿದು ಹೋಯಿತು ಅಧಿಕಾರ ನಿನಗೆ. ಅಲ್ವಾ? ಇಲ್ಲಿಯೂ ನಿನ್ನ ಕುತಂತ್ರ ಬುದ್ಧಿ ಬಿಡೋದಿಲ್ಲ. ಬಿಡು, ಬಹಳಷ್ಟೇ ಪರಿಣಾಮ ಅಲ್ಲಿ ಕೊಟ್ಟಿಲ್ಲ. ದೇವರು ನಮ್ಮ ಜೊತೆಗಿದ್ದಾನೆ, ನೀನಲ್ಲ. ಉಳಿದವರು ಯಾರಾದ್ರೂ ಭಟರಿದ್ದರೆ ನನ್ನ ಬಲವನ್ನು ನೋಡಬೇಕು, ನನ್ನ ಅದಟನ್ನು ನೋಡ್ಬೇಕು. ಹೇಗೆ ಕೇಳಿ, ಹಾಗೆ ನಿನ್ನನ್ನು ಏನೋ ಮಾಡ್ಲಿಕ್ಕೆ. ನಿನ್ನ ಅದಟ್ಟು ಬಲವಿನ ಬಗ್ಗೆ ನನಗೇನು? ನಮ್ಮವರು ಹೇಳಿದ್ದನ್ನು ಕೇಳಿದ್ದೇನೆ. ಅವನಿಗೆ 20 ಅಲ್ಲ 60 ಅಲ್ಲ 65 ಆಗಲಿ, ಅವು 20ರಂತೆ ಹಾರಾಡುವ ಸಾಮರ್ಥ್ಯ ಇದ್ದವರನ್ನು ಸಾಮರ್ಥ್ಯ ಇರ್ಬೋದು. ಹಾಗತ್ತ ಯಾವುದಕ್ಕೆ ಬೇಕಾದಕ್ಕೆಲ್ಲ ಹಾರಾಡ್ಲಿಕ್ಕೆ ಹೋಗುವ ಅಲ್ಲ. ಯಾವುದಕ್ಕೆ ಹಾರಾಡಬೇಕು, ಯಾವುದಕ್ಕೂ ಹಾರಾಡಬಾರದು. ಇದು ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರಿಂದ ಏನ್ ಮಾಡ್ಬೇಕು ಅದನ್ನೇ ಹಾಗಾಗಿ 60 ಏನ್ ಮಾಡ್ಬೇಕು ಅದನ್ನೇ ಮಾಡೋದು. ಮಾಡ್ತೇನೆ, ಅಷ್ಟು ಗೊತ್ತಿದ್ದು. ಏನು ವಾರಗಟ್ಟಲೆ ಬೇಡ, ಒಂದು ದಿನವೂ ಬೇಡ. ನನ್ನನ್ನು ನೋಡ್ಲಿಕ್ಕೆ ನೋಡ್ಲಿಕ್ಕಲ್ಲ, ನೋಡ್ಲಿಕ್ಕೆ ನೋಡ್ತಾ ಇದ್ದೇನೆ, ಮುಗಿಸ್ಲಿಕ್ಕೆ. ನಿಮಿಷ ಅರ್ಧದಲ್ಲಿ ನಿನ್ನನ್ನು ಮುಗಿಸಿಬಿಡ್ತೇನೆ. ಅಷ್ಟು ಬೇಡ ನಿನಗೆ. ಅಲ್ಲ, ಅಷ್ಟೊತ್ತು ಬೇಡ. ಅವಿಶ್ವಾಸ ಉಂಟು. ಹೌದೌದು. ಯಾವುದ್ರಲ್ಲಿ ನೀ ಹೇಳುವಂತೆ ಬೇಡ ಬೇಡ ನಿನಗ ಅಷ್ಟೆಲ್ಲ ಬೇಕಾಗ
ಬೇಕಾಗುದಿಲ್ಲ. ಅದೇ ಬೇಕಾಗುದಿಲ್ಲ. ನಿನ್ನ ಸಾಮರ್ಥ್ಯ ಏನು, ಹಾ ನಿನ್ನ ಯೋಗ್ಯತೆ ಏನು ಅಲ್ವಾ? ಅಷ್ಟೆಲ್ಲ ಹೊತ್ತು ಯಾಕೆ ಬೇಕು? ಆದ್ರೆ ಯಾವುದರಲ್ಲಿ ಅಂತ ಉಂಟು? ಹಾ ಯಾವುದ್ರಲ್ಲಿ? ಹಾ ನಾನು ಯುದ್ಧದಲ್ಲಿ ಅಲ್ಲ, ಹಾ ಮುಗಿಸೋದ್ರಲ್ಲಿ. ಹೌದು, ಹಾ ಯಾವ್ದು ಮುಗಿಸೋದ್ರಲ್ಲಿ? ಯಾವುದನ್ನು? ಊಟ. ಊಟದಲ್ಲಿ ನೀ ನಿಪುಣ ಎನ್ನುವುದ ಬಲ್ಲೆ. ಹಾ ಕೇಳಿ ತಿಳಿದಿದ್ದೇನೆ, ಹಾ ನೋಡಿದ್ದು ಹೌದು ಬಾಲ್ಯದಲ್ಲಿ. ಅಲ್ವಾ? ನೀ ಎಷ್ಟು ತಿಂತೇನೆ ನಮ್ಗೆ ಗೊತ್ತು. ಹಾ ನೋಡ್ಲಿಕ್ಕೆ ಹಾ ಹೀಗಿದ್ದೆ. ಹಾ ಜೀರ್ಣ ಶಕ್ತಿಯು ಹಾಗೆ ಉಂಟು. ತಿಂದದ್ದು ಎಲ್ಲ ಹೋಗ್ತದೆ ಮರೆಯ. ಹಾ ಜೀರ್ಣ ಶಕ್ತಿ ಅಂತ ಕಾರಣ ಅದಕ್ಕೆ ಹಾ ವಾಯುಪುತ್ರ ನೀನು. ಹಾ ವಾಯುವಿನ ಆತ್ಮೀಯ ಅಗ್ನಿ ಅಂತೆ. ಹಾ ಬಹುಶಃ ಆ ಜಠರ ಅಗ್ನಿ ಚೆನ್ನಾಗಿ ಕೆಲಸ ಮಾಡ್ತಾರೆ. ಹಾ. ಹೌದು. ಕೆಲಸ ಮಾಡ್ತೇನೆ ಅನ್ನೋಕ್ಕಿಂತಲೂ ಹಾ. ವಾಯು ಕೆಲಸ ಮಾಡಿಸ್ತಾದ್ರ. ಹಾಗಾಗಿ ತಿಂದನ್ನ ಜೀರ್ಣ ಆಗಿ ಮೈ ಹಿಡಿತಾರೆ ನಿನಗೆ. ಬಿಡ, ನಿನ್ನ ಬಗ್ಗೆ ಒಂದೇ ಎರಡು ಕೇಳಿದ್ದು ನಾವು. ಹಾ ಕೇಳಿದ್ದೇವೆ. ಒಂದು ಬಕಾಸುರನಿಗೆ ಹಾ ಬಂಡಿಗಟ್ಟಲೆ ಭಕ್ಷ್ಯ ಬೋಚಿಗಳು ಹೌದೌದು. ಹೋಗ್ತಾ ಇತ್ತಂತೆ ಏಕಚಕ್ರ ಅಗ್ರಹಾರದಲ್ಲಿ. ಅಲ್ವಾ? ಹಾ ಅದಿನ ನೀನೇ ಹೋದವನಂತೆ. ಹೌದು. ಹೋದಂತ ನೀನು ಆಮೇಲೆ ಮಾಡಿದ್ದೇನು ತಿಂದದ್ದೆ ಅಲ್ವಾ? ಮತ್ತೇನು ಮಾಡಿದೆ? ತಿಂದ ಮೇಲೆ ಏನು ಮಾಡಿದೆ? ಅದ್ ನಾನು ಮಂದಿ ಕೇಳಲಿಲ್ಲ. ನಾ ಕೇಳುವುದು ಅದು ಗೊತ್ತಿರುವುದಿಲ್ಲ. ತಿಂದೆ, ಬಕನನ್ನು ಕೊಂದೆ. ತಿಂದ ಮೇಲೆ ನಿನಗೆ ಅದೆಲ್ಲ ಸುದ್ದಿ ಸಿಕ್ಕುದಿಲ್ಲ. ತಿಂದವ ಮಾಡಿಯ ಹೌದು. ಅದು ರೂಢಿಯ ಮಾತು. ಹೌದಾ? ಹಾಗಾಗಿ ಹೌದು. ನೀನು ತಿಂದಿದ್ದು ಹೌದು, ಮಾಡಿದ್ದು. ಹಾ ಬರೇ ಭಕ್ತನನ್ನು ಕೊಂದದ್ದು ಮಾತ್ರ ಅಲ್ಲ. ಹಾ ಹೋಗುವಾಗ ಎರಡು ಕೋಣ ಇತ್ತಂತಲ್ಲ, ಹೌದಾ? ನಂಗೂ ಗೊತ್ತಿಲ್ಲ, ಹೇಳುತ್ತೆ. ಹಾ ಏನಾಯ್ತು? ಆಮೇಲೆ ಒಂದೇ ಕೋಣ ಉಂಟು ಅಂತ ಸುದ್ದಿ ಬಂತು. ಹಾ ಮತ್ತೊಂದು ಕೋಣ ಏನಾಯ್ತು ಅಂತ ಹಾ ಯಾರು ಕೇಳಲೇ ಇಲ್ವಂತೆ. ಪಾಪ, ಯಾರಾದ್ರೂ ಬಿಡ್ಬೇಕಿತ್ತು. ಅವ್ರವ್ರ ಮನೆ ಕೋಣವನ್ನು ಮಾಡಿಬಿಟ್ರಂತೆ. ಅಜ್ಞಾತದಲ್ಲಿ ನಾವಿದ್ದಾಗ ನಮ್ಮ ಸುಳಿವನ್ನು ಹುಡುಕುವುದಕ್ಕೆ ಬೇರೆ ಬೇರೆ ಜನ ಕಳ್ಸಿದ್ಯಲ್ಲ. ಹೌದು. ಆ ಕೋಣ ಏನಾಯ್ತು ಅಂತ ಹುಡುಕ್ಲಿಕ್ಕೆ ಜನ ಕಳ್ಸ್ಬೇಕು. ನಾ ಜನ ಕಳಿಸಿದ್ ನಿಮ್ ಹುಡುಕ್ಲಿಕ್ಕೆ ಬಿಟ್ಟರೆ ಕೋಣ ಹುಡುಕ್ಲಿಕ್ಕೆ. ಅದು ಅಜ್ಞಾತದಲ್ಲಿ, ಇದು ಏಕಚಕ್ರ ಅಗ್ರಹಾರ. ಹಾಗಾಗಿ ಆದ್ರೂ ನೀವು ಅಜ್ಞಾತವಾಗಿದ್ರಿ ಅಂತ ಗೊತ್ತಾದ್ರೆ ನಮ್ಗೆ ಆಮೇಲೆ ಅಲ್ವಾ, ನೀವು ಪ್ರಕಟಗೊಂಡಾದಾಗ ಎಲ್ಲರೂ ನಿಮಗೆ ನಾವು ಎಳ್ನೀರು ಬಿಡ್ಲಿಲ್ವ ಯಾವತ್ತವ? ಅಲ್ಲ, ನೀವು ಯಾರಿಗೆ ಏನ್ ಬೇಕಾದ್ರೂ ಮಾಡಿ. ಆದ್ರೂ ಬದುಕಿ ಸತ್ರಲ್ಲ ಮರ್ಯ. ಹೌದು, ಬದುಕಿದ್ದೇವ ಇಲ್ವಾ ಎಂದು ತಿಳಿಯುವ ಯೋಗ ಕೂಡ ನಿಮಗಿಲ್ಲ. ಬದುಕಿ ಸತ್ರಲ್ಲ ಅಂತ ಹೇಳಿದ್ರು. ಅಲ್ಲ ಅಲ್ಲ, ಅದು ಹೇಳ್ಕೊ. ಹೇಳುವುದು ಹೇಳುವವನು ಸೋತ. ಅವನು ಸ್ವಭಾವ ಅಷ್ಟೇ. ಬಿಡ. ನೀ ಮುಗಿಸೋ ಅದನ್ನು ಬಿಟ್ರೆ ನನ್ನಲ್ಲ. ಇಷ್ಟೆಲ್ಲ ಹೌದು ಅಂತಾದ್ರೆ ನಿನ್ನ ಒಬ್ಬಾಟ, ನಿನ್ನ ಹಾರಾಟ, ಒಂದು ಆ ಜೂಜಾಟದ ಸಮಯದಲ್ಲಿ ಏನಾಯ್ತು ನಿನ್ನ ಒಬ್ಬಾಟ? ಹೇಳುವ ಹಕ್ಕೇ ನಿನಗಿಲ್ಲ. ಯಾಕಿಲ್ಲ? ಅವತ್ತು ಅದನ್ನು ಮಾಡಿಸಿದ್ದೇನೆ. ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ, ಅದು ಬೇರೆ. ಅದಕ್ಕೆ ಕಾರಣ ಏನು? ಏನು? ಅಣ್ಣ ಧರ್ಮಜನೇ ತಟಸ್ಥರಾಗಿದ್ದ. ಎದ್ದಿದ್ದೆ ಅವನ ಕೈಗೆ ಬೆಂಕಿ ಕೊಡ್ಬೇಕು ಅಂತ. ಹೌದೌದು. ಅದು ಕೊಟ್ಟಿದ್ರೆ ಮತ್ತೆ ನೀನು ಉಳಿತಿದ್ಯಾ? ಅಂದ್ರೆ ನಿನ್ನನ್ನು ಮುಗಿಸ್ತಿದ್ದೆ. ಏನು ಮಾಡ್ಲಿಲ್ಲ, ಮಾತಾಡ್ಲಿಲ್ಲ. ಯಾಕೆ? ಯಾಕೆ? ಧರ್ಮರಾಜನ ಮಾತಿಗೆ ಕಟ್ಟೊಡೆದವರು ನಾವು. ಖಂಡಿತ. ಹಾ, ಮತ್ತೆ ನಿನ್ನ ವಿಶೇಷ ಜೂತದಲ್ಲಿ ನಿನ್ನ ವಿಶೇಷತೆ ಅದಲ್ವಾ? ಏನು? ಎಂತ ಸಿಟ್ಟು ಬಂದ್ರು ಎಲ್ಲವೂ ನಿನ್ನ ಮೌನದಲ್ಲಿ ಆದಷ್ಟು ಮುಗಿಸುವ. ಅದು ಪಾಂಡವರ ವಿಶೇಷತೆ. ಯಾವುದು? ಅವತ್ತು ಜೂತದಲ್ಲಿ ನೀನು ಗೆದ್ದದಿದ್ರೆ ನಿನ್ನ ಮೇಧಾವಿತನಲ್ಲ, ನಿನ್ನ ಮಾಮ ಒಬ್ಬ ಇದ್ದನಲ್ಲ ಶಕುನಿ, ಅವನ ಕುತಂತ್ರತೆ ಗೆಲ್ಲಿದ ಬಲವಿ. ಅಂತವನನ್ನು ಬಳಸ್ಕೊಳ್ಬೇಕು ಅಂತ ಗೊತ್ತಾಗ್ತದೆ ಅಂತಾದ್ರೆ ಅದು ಗೊತ್ತಾಗುದು ಹೆಟ್ನಿಗಲ್ಲ. ನೀನು ರಾಜಕೀಯ ಭಯಂಕರ ಆ ಮಟ್ಟಿಗೆ. ಆದ್ರಿಂದ ಮಾಡಿದ್ದೇನು ಕೇಳಿದ್ರೆ ಏನೂ ಇಲ್ಲ. ಯಾರ್ಯಾರು ಒಂದು 4 ಮನೆ ಹಾಳು ಮಾಡಿದೆ ಅದು ಪೂರ್ತಿ ಆಗಲಿಲ್ಲ. ಕೇಳು, ಅದೇ ಹೌದು ಅಂತಾರೆ. ನಿನ್ನ ಮೊನ್ನೆ ಇದ್ದೀರ ಇದೇ ಯುದ್ಧ ಕ್ಷೇತ್ರದಲ್ಲಿ ಉಳಿದ ತಮ್ಮಂದಿರ ಕಥೆ ಬಿಡು. ನಿನ್ನ ಮೆಚ್ಚಿನ ತಮ್ಮ ದುಶ್ಯಾಸನ ಅವನ ಉದರವನ್ನು ಅವನ ಯಾವನು ಈಗ ನಿನ್ನನ್ನು ಬಿಡ್ತೇನ? ಅವತ್ತು ನೀನಾಗಿದ್ಯಾ? ರುದ್ರ ಭೀಮನಾಗಿ ಕೊಂದೆ. ಭೀಮನ ನಾವು ಅಂದರೆ ನನ್ನೊಳಗೆ ಒಂದು ವಿಶೇಷತೆ ಇದೆ, ಅದು ನೀನು ತಿಳ್ಕೊಳ್ಬೇಕು. ಅದು ಗೊತ್ತಿದ್ದವ್ರಿಗೆ ಮಾತ್ರ ಗೊತ್ತು. ನೀನು ನೋಡ್ಲಿಕ್ಕೆ ಹೀಗಿದ್ದೆ ಬಿಟ್ರೆ ಒಳಗೆ ಹೇಗಿದ್ದೆ ಅನ್ನುವುದು ಗೊತ್ತಿದ್ದವ್ರಿಗೆ ಮಾತ್ರ. ಅದನ್ನ ತಿಳ್ಕೊ ಅಂತ ಹೇಳುದು. ತಿಳ್ಕೊಂಡಿದ್ದೆ ಅಂತ ಮಾಡ್ತೀನಿ. ತಿಳ್ಕೊಂಡೇ ನೀರು ಒಳಗಿದ್ದದ್ದು ಮತ್ತೆ ನೀರಲ್ಲಿ ಇರ್ತೇನೆ ನನಗೆ ಬಂದ ನೀನು ಎದುರು ಇಡೀ ನೀನು ಓಡಾಡು. ನೀ ತಿಳ್ಕೊಳ್ಳಿಲ್ಲ ಆಯ್ತು ಸೈನ್ಯ. ನಾನು ತಿಳ್ಕೊಂಡಿದ್ದೇನೋ ಬಿಟ್ಟಿದ್ದೇನೋ ಬೇರೆ ನನಗೊಂದು ಸಮಾಧಾನ ಏನು ಬಲ್ಲ. ಈ ಗದಾಯುದ್ಧದ ಪ್ರಸಂಗದಲ್ಲಿ ಬೇರೆ ಹಾಸ್ಯಗಳ್ಯಾವುದೂ ಇಲ್ಲ. ನೀನು ಅದನ್ನು ಮಾಡಿದ್ದು ಒಳ್ಳೇದಾಯ್ತು. ನಾನು ಮಾಡಿದ ಹಾಸ್ಯ ಆಯ್ತು,
ಅಥವಾ ಹಾಸ್ಯಮಾನ ಮಾಡಿದವನೇ ಇದನ್ನು ಮಾಡಿದಾಗ ಏನಪ್ಪ? ಆದ್ರೆ ಮತ್ತು ವಿಶೇಷ ಏನು ಗೊತ್ತು? ಏನು? ವೀರಾಧಿವೀರನಾಗಿ ಹೋರಾಡಬಹುದಾದಂಥವನು ಭೀಮಸೇನ ಆಗಿ ಬಂದಲ್ಲ. ಅದಕ್ಕಿಂತ ವಿಶೇಷ ಇನ್ನೇನು ಬೇಕು? ಬರಬೇಕು. ಗೌರವದಿಂದ ಆಮಂತ್ರಿಸಿದಾಗ ಎಲ್ಲಿದ್ದವರಾದ್ರೂ ಬರಬೇಕು, ಹೇಗಿದ್ರು ಬರಬೇಕು. ಅದು ಮರ್ಯಾದೆ ಉಳಿಸಿಕೊಳ್ಳುವ ಲಕ್ಷಣ. ಇದು ನೀ ಹೇಳಿದ್ದು ಯಾರಿಗೆ ತಾಗ್ತದೋ ಯಾರಿಗೆ ತರ್ತದೋ ತಾಯಿಸ್ಕೊಳ್ಳೋರು ತಾಯಿಸ್ಕೊಳ್ಳಿ. ಆದ್ರೆ ಗೌರವ ಅನ್ನುವ ಶಬ್ದ ಅಂತಂದ ಆ ಪ್ರೀತಿ ಅನ್ನುವುದು ಕಾರ್ಗವನ ಮೇಲೆ ನಿನಗುಂಟಲ್ಲ, ಅದಕ್ಕಿಂತ ಹೆಮ್ಮೆ ಇನ್ನೇನು ಬೇಕಾ? ಕಡೆಗೆ ಮುಂದೆ ಕಡೆಗೆ ಅಂತ ಇಲ್ಲ, ಎಂತೆಲ್ಲ ಇಲ್ಲ. ಏನು ಮಾಡುವಾಗಿಲ್ಲ, ನೋಡ್ಕೊಂಡು ಏನು ಅಂತ ಒಪ್ಕೊಳ್ಬೇಕು.